ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ವಂಶಿಗೆ ನಿತಿನ್ನ ಸ್ವಾತಿ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿದೆ. ಸ್ವಾತಿನ ಖುದ್ದಾಗಿ ವಂಶಿ ಹತ್ರ ಹೇಳ್ಬಿಟ್ಟಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸ್ವಾತಿ ಪಶುಪತಿಯನ್ನ ನಂಬ್ಕೊತಾಳೆ. ಪಶುಪತಿಯನ್ನ ನಂಬಿ ತನ್ನ ಧರ್ಮಾಧಿಕಾರದ ಸ್ಥಾನವನ್ನ ಪಶುಪತಿಗೆ ಬಿಟ್ಕೊಡ್ತಾಳೆ. ಪಶುಪತಿಗೆ ಬಿಟ್ಕೊಟ್ಟಿದ್ದ ಇಲ್ಲಿ ಅಧಿಕಾರವನ್ನ ತೆಗೆದುಕೊಂಡಂತಹ ಪಶುಪತಿ ಉಲ್ಟಾ ಹೊಡಿತಾರೆ, ಕೊಟ್ಟ ಮಾತನ್ನ ತಪ್ತಾರೆ. ಒಂದು ಕ್ಷಣಕ್ಕಾದ್ರೂ ಸ್ವಾತಿ ಯೋಚನೆ ಮಾಡಬೇಕಾಗಿತ್ತು, ತಾನೇನಾದ್ರೂ ಧರ್ಮಾಧಿಕಾರವನ್ನ ಪಟ್ಟವನ್ನ ಕೊಟ್ಟು ಅವನೇನಾದ್ರೂ ಉಲ್ಟಾ ಹೊಡೆದ್ರೆ ಏನ್ ಮಾಡುದು ಅಂತ. ಬಟ್ ಜಸ್ಟ್ ಎಮೋಷನಲ್ ಆಗಿ ಯೋಚನೆ ಮಾಡಿದಂಥ ಸ್ವಾತಿ ತನಗೆ ತನ್ನ ತಂದೆ ಮನೆ ಸಿಕ್ಕಿದ್ರೆ ಸಾಕು, ತನ್ನ ಮನೆಯವರು ಆ ಗೂಡಲ್ಲಿದ್ರೆ ಸಾಕು ಅನ್ನೋದನ್ನಷ್ಟೇ ಯೋಚನೆ ಮಾಡಿ ಅದಕ್ಕಿಂತ ಹೊರಗಡೆ ಯೋಚನೆ ಮಾಡದೆ ಇವತ್ತು ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕಿಬಿದ್ದಾಳೆ. ತನ್ನ ತಂಗಿ ಪ್ರೀತಿ ಅಮ್ಮಂಗೆ ಎಲ್ರಿಗೂ ಕೂಡ ನಮ್ಮ ಮನೆ ವಾಪಸ್ ಸಿಗುತ್ತೆ ಅನ್ನೋ ಆಸೆಯನ್ನು ಹುಟ್ಟಿಸಿದಂತಹ ಸ್ವಾತಿ ಇವತ್ತು ಅವರ ಆಸೆಗೆ ತಣ್ಣೀರೆಚ್ಚಬೇಕಾಗಿದೆ. ಗೀತಾ ಪ್ರತಿ ಬಾರಿ ಹೇಳ್ತಾ ಇದ್ಲು ಇಲ್ಲಿ ಸ್ವಾತಿ ದುಡುಕ್ತಾಳೆ ಅಂತ, ಆದರೆ ಮನೆಯವ್ರು ಎಲ್ಲರೂ ಕೂಡ ಸ್ವಾತಿ ಮೇಲೆ ವಿಶ್ವಾಸವನ್ನ ಇಟ್ಕೊಂಡಿದ್ರು, ನಂಬಿಕೆಯನ್ನ ಇಟ್ಕೊಂಡಿದ್ರು. ಆದರೆ ಇವತ್ತು ಆ ನಂಬಿಕೆಯನ್ನ ಕಳ್ಕೊಳ್ಳುವ ದಿನ ಬಂದಿದೆ. ಯಾಕಂದ್ರೆ ಪಶುಪತಿಗೆ ಧರ್ಮಾಧಿಕಾರವನ್ನ ಸ್ಥಾನವನ್ನ ಬಿಟ್ಕೊಟ್ಟು ಮನೆಯನ್ನ ಕೂಡ ಕಳ್ಕೊಂಡು ನಿಂತಿದ್ದಾಳೆ ಇಲ್ಲಿ ಸ್ವಾತಿ ವಿರುದ್ಧವಾಗಿ ಗೀತಾ ರೊಚ್ಚಿಗೆಳ್ತಾರೆ. ಎಂತ ಕೆಲಸ ಮಾಡಿದೆ, ಅಪ್ಪನ ನೆನಪಾಗಿದ್ದದೆ ಧರ್ಮಾಧಿಕಾರಿ ಸ್ಥಾನ, ಅದನ್ನ ಕೂಡ ಕಳ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳಿ ಗೀತಾ ರೊಚ್ಚಿಗೆಳ್ತಾರೆ. ಜೊತೆಗೆ ಇಡೀ ಮನೆಯವ್ರು ಎಲ್ಲರೂ ಕೂಡ ಸ್ವಾತಿಯ ವಿರುದ್ಧವಾಗಿ ನಿಂತ್ಕೋತಾರೆ. ಆದರೆ ಇಲ್ಲಿ ಸ್ವಾತಿ ಈ ರೀತಿ ಮಾಡೋದ್ರಿಂದ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಗೀತಾ ಯಾವಾಗಲೂ ಸ್ವಾತಿ ಬಗ್ಗೆ ಹೇಳ್ತಾನೆ ಇದ್ದು, ಆದರೆ ನಾವು ಗೀತಾನ ಸರಿ ಇಲ್ಲ ಅಂತಿದ್ವಿ. ಆದರೆ ಇವಾಗ ಅನ್ನಿಸ್ತದೆ ಗೀತಾ ಸರಿಯಾಗಿ ಮಾತಾಡ್ತಿದ್ಲು ಅಂತ ಹೇಳಿ ತಮ್ಮ ಮನಸ್ಸಿನ ನೋವನ್ನು ಬಿಚ್ಚಿಡ್ತಾರೆ ಅಮ್ಮ. ಈ ಕಡೆ ಸ್ವಾತಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಮನೆಯವರನ್ನ ಕೂಡ ಕಳ್ಕೊಂಡು ದೂರ ಆಗ್ತಿದ್ದಾಳೆ. ಅತ್ತ ಕಡೆ ಮನೆಯವ್ರು ಎಲ್ಲರೂ ಕೂಡ ಕುಮಾರ್ ಅವರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಅತ್ತೆ ಇತ್ತೀಚೆಗೆ ಗೀತಾ ಮೇಲೆ ಮತ್ತು ಅವರ ಮನೆಯವ್ರ ಮೇಲೆ ತುಂಬ ವಿಶ್ವಾಸವನ್ನ ಇಟ್ಕೊಂಡು ಅವರನ್ನ ತುಂಬಾನೇ ಗೌರವ ಆಧಾರದಿಂದ ನೋಡ್ಕೊತಿದ್ದಾರೆ. ಆದರೆ ಅಲ್ಲಿ ಕುಮಾರನ್ ತಂಗಿ ಮಾತ್ರ ಇವ್ರು ಯಾಕೆ ಇಲ್ಲಿಗೆ ಬರಬೇಕು, ಇವ್ರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿರುವುದಕ್ಕೆ ಅವಕಾಶ ಇಲ್ಲ, ಇವರನ್ನ ಇಲ್ಲಿಂದ ಕಳಿಸ್ಬಿಡಮ್ಮ ಅಂತ ಹೇಳಿದಾಗ, ಇದು ನನ್ನ ಮನೆ, ನಿನ್ನನ್ನು ಮದುವೆ ಮಾಡಿಕೊಟ್ಟಾಯ್ತು, ಈ ಮನೆಯಲ್ಲಿ ಯಾರು ಇರಬೇಕು ಇರಬಾರ್ದು ಅನ್ನೋದು ನನ್ನ ಇಚ್ಛೆಗೆ ಬಿಟ್ಟದ್ದು ಅಂತ ಹೇಳಿ ಕುಮಾರ್ ತಾಯಿ ಹೇಳ್ತಾರೆ. ಈ ಕಡೆ ಕುಮಾರ್ ಕೂಡ ಸುಮ್ಮನೆ ಯಾಕೆ ಮೂಗ್ ತೋರಿಸಿ ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕ್ತಿದ್ಯಾ, ಸುಮ್ಮನೆ ಇರೋಕ್ಕಾಗಲ್ವ ನಿನಗೆ ಅಂದಾಗಲೂ ಕೂಡ ತಂಗಿ ಅಣ್ಣನ ಮೇಲೆ ರೇಗ್ ಬಿಡ್ತಾರೆ. ಎತ್ತ ಕಡೆ ತನ್ನ ಬೀಗ್ರೆ ತನಗೆ ಮುಖ್ಯ ಅಂತ ಹೇಳಿ ಅಮ್ಮ ಹೇಳ್ತಿದ್ದಾಗನೆ ಮಗಳು ನಾನು ಮುಖ್ಯನ ಅವ್ರ ಮುಖ್ಯನ ಆಯ್ಕೆ ಮಾಡ್ಕೋ ಅಂದಾಗ, ನನಗೆ ನಿನಗಿಂತ ಅವರೇ ಮುಖ್ಯ, ನೀನು ಬೇಕಿದ್ರೆ ಏನು ಬೇಕಿದ್ರು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇದರಿಂದ ಬೇಜಾರು ಮಾಡ್ಕೊಳ್ಳೋಂಥ ಮಗಳು ಕುಮಾರ್ ಅವರ ತಂಗಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂದಾಗ, ಒಳ್ಳೆ ಕೆಲಸ ಮಾಡ್ತಿದ್ಯಾ, ಮನೆ ಬಿಟ್ಟು ಹೋಗೋದೇ ಉತ್ತಮ, ಹೊರಡ್ತಾ ಇರ್ಬೋದು ನೀನು ಅಂತ ಹೇಳಿ ಕುಮಾರ್ ತಾಯಿ ಹೇಳ್ತಾರೆ. ಇದರಿಂದಾಗಿ ಸ್ವಾತಿ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಯಾಕೆ ರೀತಿ ಮಾತಾಡ್ತಿದ್ರ ಅಂದಾಗ, ಈ ರೀತಿ ದುರಹಂಕಾರದಲ್ಲಿ ಮಾತಾಡೋರಿಗೆ ಇದೇ ರೀತಿ ಪೆಟ್ಕೊಡ್ಬೇಕಾಗತ್ತಾ, ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ, ನೀವು ಸುಮ್ಮನೆ ವಿನಾಕಾರಣ ನೀವು ಈ ವಿಷಯಕ್ಕೆ ಮೂಗು ತೋರಿಸ್ಬೇಡಿ, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೀನಿ ನಾನು ಅಂತ ಕುಮಾರ್ ತಾಯಿ ಹೇಳ್ತಾರೆ. ನಂತರ ಇಲ್ಲಿ ಕುಮಾರ್ ತಾಯಿಯ ಒಂದು ನಿರ್ಧಾರ ಕುಮಾರ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಬಿಕಾಸ್ ಅಮ್ಮ ಬದಲಾವಣೆ ಆಗಿರೋದ್ರಿಂದ ತುಂಬಾನೇ ಖುಷಿ ಆಗಿದೆ ಕುಮಾರ್ಗೆ. ಇತ್ತ ಕಡೆ ಸ್ವಾತಿ ಬೇಜಾರು ಮಾಡಿಕೊಂಡು ಒಬ್ಬಂಟಿಯಾಗಿ ನಿಂತ್ಕೊಂಡಿರ್ಬೇಕಿದ್ರೆ ಅಲ್ಲಿಗೆ ವಂಶಿ ಬಂದಿದೆ, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗೋದು ಅಂದಾಗ, ಇನ್ನೆಲ್ಲಿ ಹೋಗೋದು, ರೆಸಾರ್ಟಿಂದ ನಮ್ಮ ಮನೆ ಬೆಂಗಳೂರಿಗೆ ಹೋಗೋಣ, ನಿಮಗೂ ಕೂಡ ಒಂದು ಬದಲಾವಣೆ ಅನ್ನೋದು ಸಿಗುತ್ತೆ ಅಂತ ಹೇಳಿದಾಗ, ಹೀಗೆ ಬೆಂಗಳೂರಿಗೆ ಬಂದು ಅಲ್ಲಿ ಆರಾಮಾಗಿರೋಕ್ಕಾಗತ್ತೆ, ನನ್ನ ಅಮ್ಮ ನನ್ನ ಫ್ಯಾಮಿಲಿ ಕುಟುಂಬ ಎಲ್ಲರೂ ಕೂಡ ನನ್ನನ್ನು ನಂಬ್ಕೊಂಡಿದ್ರು. ಆದರೆ ಇವತ್ತು ಎಲ್ಲರ ನಂಬಿಕೆಯನ್ನು ನಾನು ಧೂಳಿಪಟ ಮಾಡಿಬಿಟ್ಟೆ, ಕಳ್ಕೊಂಡ್ಬಿಟ್ಟೆ ನಾನು. ನಿಜವಾಗ್ಲೂ ಗೀತಕ್ಕ ಯಾವಾಗಲೂ ಹೇಳ್ತಾ ಇದ್ಲು ನಾನು ತಪ್ಪು ಮಾಡ್ತೀನಿ, ತಪ್ಪು ಹೆಜ್ಜೆ ಇರ್ತೀನಿ ಅಂತ. ಆದರೆ ನನ್ನ ಮನೆಯವ್ರು ಎಲ್ಲರೂ ಕೂಡ ನನ್ನನ್ನು ನಂಬ್ಕೊಂಡಿದ್ರು. ಆದರೆ ಇವತ್ತು ಅವರ ನಂಬಿಕೆಗೆ ನಾನು ದ್ರೋಹ ಮಾಡಿಬಿಟ್ಟೆ. ಆ ಪಶುಪತಿ ಎಂಥವನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಕೂಡ. ನಾನು ಅವನ ಬಗ್ಗೆ ಯಾಕೆ ಇಂಥ ನಂಬಿಕೆ ಇಟ್ಕೊಂಡೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಅವನ ಮೇಲೆ ನಂಬಿ ನಾನು ಧರ್ಮಾಧಿಕಾರ ಸ್ಥಾನವನ್ನ ಬಿಟ್ಕೊಟ್ಟೆ, ಮನೆ ಕೊಡ್ತಾನೆ ಅಂತ ಅನ್ಕೊಂಡೆ. ಆದರೆ ಅವನು ನನಗೆ ಕೊಟ್ಟ ಮಾತನ್ನೇ ಮೀರ್ಬಿಟ್ಟ. ನಿಜವಾಗ್ಲೂ ನಾನು ಯಾಕೆ ಅವನ ಬಗ್ಗೆ ನಾನು ಓವರ್ ಥಿಂಕ್ ಮಾಡಲಿಲ್ಲ, ನಿಜಕ್ಕೂ ತಪ್ಪು ಮಾಡಿಬಿಟ್ಟೆ. ನಾನು ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು. ನನ್ನ ಧರ್ಮಾಧಿಕಾರ ಸ್ಥಾನ ಬಿಟ್ಕೊಟ್ಟ ಮೇಲೆ ಅವನು ನನಗೆ ಕೊಡಲಿಲ್ಲ ಅಂದರೆ ಏನು ಮಾಡಲಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಅಪ್ಪನ ಆ ಒಂದು ಅಧಿಕಾರದ ಸ್ಥಾನವನ್ನು ನಾನು ಬಿಟ್ಕೊಟ್ಟು ತಪ್ಪು ಮಾಡಿಬಿಟ್ಟೆ. ನನ್ನ ಅಮ್ಮ ತಂಗಿ ಎಲ್ರಿಗೂ ಕೂಡ ಆಸೆ ಕೂಡ ಹುಟ್ಟಿಸಿದೆ. ಇವತ್ತು ಅವ್ರು ಎಲ್ಲರೂ ಕೂಡ ನನ್ನ ಬಗ್ಗೆ ಎಷ್ಟು ಬೈಕೋತಿರ್ತಾರೋ, ಬೇಜಾರು ಮಾಡ್ಕೊಂಡಿರ್ತಾರೋ ಅಂತ ಹೇಳಿ ಸ್ವಾತಿ ತುಂಬ ಬೇಜಾರು ಮಾಡ್ಕೋತಿರ್ತಾಳೆ. ಈ ಕಡೆ ವಂಶಿ ಕಾಲ ಅನ್ನೋದು ಇವತ್ತು ಪಶುಪತಿ ಪರವಾಗಿದೆ. ಅದೇ ಕಾರಣಕ್ಕೆ ಪಶುಪತಿ ಮಾಡಿದ ಎಲ್ಲವೂ ಕೂಡ ಗೆಲ್ತಾ ಇದೆ. ಕಾಲ ಅನ್ನೋದು ನಿಮಗೂ ಕೂಡ ಬಂದೇ ಬರುತ್ತೆ, ಪಶುಪತಿ ವಿರುದ್ಧ ನೀವು ಕೂಡ ಗೆಲ್ತೀರ ಅಂತ ಹೇಳಿ ವಂಶಿ ಸ್ವಾತಿಯನ್ನು ಸಮಾಧಾನ ಪಡಿಸ್ತಾರೆ. ಸ್ವಾತಿ ವಂಶಿಯನ್ನು ಅಪ್ಕೊಂಡೇ ಕಣ್ಣೀರು ಹಾಕ್ತಾರೆ.
ಇತ್ತ ಕಡೆ ಸ್ವಾತಿಗೆ ಪಾಪ ಆ ರೀತಿ ಆಗಬಾರ್ದಿತ್ತು ಅಂತ ವಂಶಿ ಅಜ್ಜಿ ತಾತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಪಶುಪತಿ ಅಂತ ಎಂಥ ಕ್ರೂರಿಗೆ ಜನ್ಮ ಕೊಟ್ಬಿಟ್ವಿ, ಅವನು ಎಂಥ ಪಾಪಿ ಪಾಪ. ಆ ಹುಡುಗಿ ಹತ್ರ ಧರ್ಮಾಧಿಕಾರ ಸ್ಥಾನವನ್ನು ಕಿತ್ಕೊಂಡು ಮನೆಯನ್ನು ಕೂಡ ಕೊಡದೆ ಆ ಹುಡುಗಿಗೆ ಮೋಸ ಮಾಡಿಬಿಟ್ಟ. ನಿಜವಾಗ್ಲೂ ಇಂಥವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಪ್ಪ ಅಜ್ಜಿ ತಾತ ಹೇಳಬೇಕಿದ್ರೆ ಮಗಳು ಕೂಡ ಬಂದಿದ್ದ. ನಾನು ಅಣ್ಣಂಗೆ ಹೇಳಿದೆ ಯಾಕೆ ರೀತಿ ಮಾಡಿದೆ ಅಂತ, ಆದರೆ ಅಣ್ಣ ನನ್ನ ಮಾತೆ ಕೇಳ್ತಿಲ್ಲ ಅಂತ ನಿತಿನಮ್ಮ ಹೇಳ್ತಾರೆ. ಈ ಕಡೆ ನಿತಿನ್ ಅಂತೂ ಆ ಪಶುಪತಿ ನೋಡ್ತಿದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ. ಅವ್ನು ಎಂಥ ಕಿಡಿಗಿಡಿತಾನ, ಮೈಯಲ್ಲೆಲ್ಲ ವಿಷಾನೇ ತುಂಬ್ಕೊಂಡಿದ್ದಾರೆ. ಕೆಲವೊಮ್ಮೆ ಬರ್ತಿರೋ ಕೋಪಕ್ಕೆ ಅವನನ್ನು ಸಾಯಿಸ್ಬಿಡ್ಬೇಕು ಅನ್ನಿಷ್ಟು ಕೋಪ ಬರುತ್ತೆ ನನಗೆ ಅಂತ ನಿತಿನ್ ಹೇಳ್ತಾನೆ. ಈ ಕಡೆ ಪಾಪ ಸ್ವಾತಿ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ, ಕುಸಿದು ಹೋಗಿರ್ತಾಳೆ. ಆಕೆ ಅನ್ಕೋತಿದ್ದಾಗೇನೆ ವಂಶಿ ಸ್ವಾತಿಯನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ಸ್ವಾತಿ ಬಂದ್ಲು ವಂಶಿ ಜೊತೆಗೆ ಅಂತ ಹೇಳಿ ನಿತಿನಮ್ಮ ಹೇಳಿದಾಗ ಸ್ವಾತಿ ಎಲ್ಲಮ್ಮ ಹೋಗಿದ್ದ ಅಂತ ಕೇಳ್ತಿದ್ದಾರೆ. ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದ್ದೇವ ಅಲ್ವಾ, ಹೇಳು ಅಂತ ನಿತಿನಮ್ಮ ಹೇಳಿದಾಗ ಈಗ ಅವ್ರ ಮನಸ್ಸಿಗೆ ಘಾಸಿ ಆಗಿದೆ. ದಯವಿಟ್ಟು ಅವರನ್ನು ಒಂಟಿಯಾಗಿರೋದಕ್ಕೆ ಅವ್ರ ಪಾಡಿಗೆ ಅವರನ್ನು ಬಿಟ್ಬಿಡಿ, ಅವರನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಿಬಿಡಿ ಅಂತ ಹೇಳ್ತಾರೆ. ನಂತರ ಅಜ್ಜಿ ತಾತ ಸಮಾಧಾನ ಮಾಡ್ಕೊ ಮಗಳೇ, ನಮ್ಗೆ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ ಏನು ಅಂತ, ಯೋಚನೆ ಮಾಡಬೇಡ ಮಗಳೇ, ಎಲ್ಲವೂ ಕೂಡ ಒಳ್ಳೇದಾಗುತ್ತೆ, ಪಶುಪತಿಗೆ ದೇವರೇ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಅಜ್ಜಿ ತಾತ ಕೂಡ. ನಂತರ ನಿತಿನ್ ಕೂಡ ಸಮಾಧಾನ ಮಾಡ್ಲಿಕ್ಕೆ ಹೋದಾಗ ನಿತಿನನ್ನು ತಡೆದು ಬಿಡ್ತಾರೆ. ನಂತರ ವಂಶಿ ಸ್ವಾತಿಯನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಿತಿನ್ ಹತ್ರ ಬಂದಿದ್ದೆ. ಏನಿದು ನಿತಿನ್, ನಾನು ಹೇಳಿಲ್ವಾ ಸ್ವಾತಿಯಿಂದ ದೂರ ಇರು ಅಂತ, ಇದು ಅವರ ಫ್ಯಾಮಿಲಿ ಸಂಬಂಧಪಟ್ಟದ ಮ್ಯಾಟರ್, ನೀನು ಯಾಕೆ ಈ ವಿಷಯದಲ್ಲಿ ಮೂಗು ತೋರಿಸ್ತಿದ್ಯಾ ಅಂತ ಹೇಳಿದಾಗ ಅಮ್ಮ ನಂಗೆ ಚೆನ್ನಾಗಿ ಗೊತ್ತು, ನೀನು ಪಶುಪತಿ ಮಾವನ ಪರನೇ ತಾನೆ, ಪಶುಪತಿ ಮಾವತ್ ಸರಿನೇ ಮಾಡಿದ್ದು ಅಂತ ನೀನು ಕೂಡ ಅನ್ಕೋತಿರ್ತೀಯ ತಾನೆ ಅಂತ ಹೇಳಿದಾಗ ಇಲ್ಲ, ನಾನು ನಿಜಕ್ಕೂ ಆ ರೀತಿ ಹೇಳ್ತಿಲ್ಲ, ಅಣ್ಣ ಮಾಡಿದ್ದು ತಪ್ಪೆ, ಬಟ್ ನಾನೇನು ಮಾಡೋಕ್ಕಾಗುತ್ತೆ, ನಿನಗೂ ಗೊತ್ತಿದೆ ಅಲ್ವಾ ನೀನು ಪಶುಪತಿ ಮಾವ ಎಂಥ ಗಿಡಿ ಅಂತ. ಅವ್ನು ಯಾರ ಮಾತನ್ನು ಕೇಳ್ತಾನೆ, ನಿಜವಾಗ್ಲೂ ಅವ್ನು ಮಾಡೋದೆಲ್ಲ ಇಂಥದ್ದೇ ತಾನೆ, ಅವ್ನು ತುಂಬಾ ಕ್ರೂರಿ ಅಂತ ಹೇಳಿ ನಿತಿನಮ್ಮ ಹೇಳ್ತಿದ್ದಾಗ ನಿತಿನ್ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಪಶುಪತಿ ಅಣ್ಣ ಯಾಕೆ ಹೀಗೆ ಮಾಡ್ದ, ಇನ್ನೇನು ನನ್ನ ಮಗ ನನ್ನ ಕೈವಶ ಆದ ಅಂತ ಅಂದ್ಕೊಳ್ಳೋಷ್ಟ್ರಲ್ಲಿ ಎಲ್ಲವೂ ಕೂಡ ಹಾಳಾಗೋಯ್ತು, ಇದನ್ನು ಹೀಗೆ ಬಿಟ್ಟರೆ ಖಂಡಿತ ಎಡವಟ್ಟಾಗ್ಬಿಡತ್ತೆ, ನನ್ನ ಮಗ ನನ್ನ ಕಪಿಮುಷ್ಟಿಗೆ ಬರಬೇಕು ಅಂತ ಹೇಳಿ ನಿತಿನ್ ತಾಯಿ ಅಂದ್ಕೋತಾರೆ. ನಂತರ ಇಲ್ಲಿ ತುಂಬ ಯೋಚನೆ ಮಾಡ್ತಿದ್ದಾಳೆ ಸ್ವಾತಿಯನ್ನು ನೋಡ್ತಿರ್ತಕ್ಕಂಥ ವಂಶಿ ಹಳೆ ವಿಶ್ವವನ್ನು ನೆನಪು ಮಾಡ್ಕೋತಾರೆ. ಅಂದಿದ್ದಿನ ರಾತ್ರಿ ಇಬ್ಬರು ಕೂಡ ಒಂದು ಕಡೆ ಕೂತಿರ್ಬೇಕಿದ್ರೆ ತಾತ ಒಂದು ರಾಮರಸವನ್ನು ಕೊಟ್ಟಾಗ ಇಲ್ಲಿ ವಂಶಿ ಕುಡಿಯೋದಕ್ಕೆ ಮುಂದಾಗಿದ್ರು. ಆದರೆ ಇಲ್ಲಿ ಸ್ವಾತಿ ಮಾತ್ರ ಹಳೆಯದನ್ನು ನೆನಪು ಮಾಡಿಕೊಂಡು ಇದನ್ನು ಕೊಡಿದ್ರೆ ಇವನು ಎಡ್ವಟ್ ಮಾಡ್ತಾನೆ, ವಂಶಿ ನಿಜ ತಲೆ ಕೆಡಿಸ್ಬಿಟ್ಟು ಹುಚ್ಚಿಡಿಸ್ಬಿಡ್ತಾನೆ ಅಂದ್ಕೊಂಡಿದ್ದೆ. ತಾನೇ ಅದನ್ನು ಕುಡಿದ್ಬಿಟ್ಟಿದ್ದೆ, ತುಂಬ ಮತ್ತಲ್ಲಿ ತೇಲ್ತಾ ಇದ್ಲು. ಜೊತೆಗೆ ತನ್ನ ತಂದೆಯ ಜೊತೆ ಪ್ರತಿಯೊಂದನ್ನು ಕೂಡ ಹೇಳ್ಕೊತೀನಿ ನಾನು, ಯಾವುದನ್ನು ಕೂಡ ಬಿಚ್ಚಿಡ್ತಿರ್ಲಿಲ್ಲ, ಎಲ್ಲವನ್ನ ಮುಚ್ಚಿಡ್ತಿರ್ಲಿಲ್ಲ, ಎಲ್ಲವನ್ನ ಕೂಡ ತನ್ನ ತಂದೆಯ ಮುಂದೆ ನಾನು ಹೇಳ್ಕೊತಾ ಇದ್ದೆ. ಈಗ ನಾನು ನನ್ನ ಮನಸ್ಸಲ್ಲಿರೋ ಎಲ್ಲವನ್ನ ಕೂಡ ನಿಮ್ಮ ಹತ್ರ ಹೇಳ್ಕೊತೀನಿ, ಕೇಳ್ತೀರಾ ಅಲ್ವಾ ಅಂತ ಹೇಳಿ ನಾನು ನಿತಿನ್ನನ್ನು ನಿಜವಾಗ್ಲೂ ಕೂಡ ಪ್ರೀತಿಸ್ದೆ ಅನ್ನೋ ವಿಷಯವನ್ನು ವಂಶಿ ಮುಂದೆ ತೆರೆದಿಟ್ಟಿದ್ದಾಳೆ. ಈ ಒಂದು ವಿಷಯ ನಿಜಕ್ಕೂ ವಂಶಿಯನ್ನ ಕಾಡ್ತಿದೆ. ಹಾಗಿದ್ರೆ ಇಲ್ಲಿ ಸ್ವಾತಿ ನಿತಿನ್ ಲವ್ ಸ್ಟೋರಿ ವಿಷಯವನ್ನ ತಿಳ್ಕೊಂಡಿದ್ದೆ, ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ವಂಶಿ ಮುಂದಾಗ್ತಾರೆ. ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡು.